ಸನಾತನ ಶಬ್ದದ ಬಗ್ಗೆ ಹೀಗೊಂದಿಷ್ಟು ಅರ್ಥ ಜಿಜ್ಞಾಸೆ ನಾವು ಮಾಡಬೇಕು. ಸನ ಅಂದರೆ ಯಾವಾಗಲೂ, ತನ ಅಂದರೆ ಇರುವವನು, ಸನಾತನ ಅಂದರೆ ಶಾಶ್ವತ ಅನ್ನೋ ಅರ್ಥವನ್ನು ಸಾಮಾನ್ಯವಾಗಿ ನಾವು ಕೋಶದಲ್ಲಿ ನೋಡ್ತೀವಿ. ಇದಾನೀಂತನ ಅಂದರೆ ಇವತ್ತಿಂದು, ಅದ್ಯತನ ಅಂದರೆ ಇವತ್ತಿಂದು, ಇದಾನೀಂತನ ಈಗಿಂದು, ಹೆಸ್ತನ ನಿನ್ನೆದು ಅಂತ ಹೀಗೆಲ್ಲ ಆ ತನ ಅನ್ನುವ ಶಬ್ದಕ್ಕೆ ಅರ್ಥ ಸಿಗ್ತಿರ್ತದೆ. ಆದರೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ನಾದೇನ ತೇನ ಮಹತ ಸನಾತನ ಇತಿ ಸ್ಮೃತಃ ಅಂತ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ವರಾಹರೂಪಿಯಾದ ಭಗವಂತನಿಗೆ ಸನಾತನ ಅನ್ನೋ ಶಬ್ದ. ಆ ಸನಾತನ ಅಂದರೆ ಶಾಶ್ವತ ಅನ್ನೋ ಅರ್ಥ ಇಲ್ಲಂತಲ್ಲ, ಅದರ ಜೊತೆಗೆ ಮಹಾನಾದವನ್ನು, ಭಯಂಕರವಾದ ನಾದವನ್ನು ಹೊರಡಿಸಿದ್ದರಿಂದ, ಗರ್ಜನೆಯನ್ನು ಹೊರಡಿಸಿದ್ದರಿಂದ ಅವನಿಗೆ ಸನಾತನ ಅಂತ ಹೆಸರನ್ನು ಹೇಳಿದ್ದಾರೆ. ಇದನ್ನು ಭಾಗವತ ತಾತ್ಪರ್ಯದಲ್ಲಿ 2ನೇ ಸ್ಕಂದದಲ್ಲಿ ನಾದವತ್ವಾತ್ ಸನಾತನ ಅಂತ ಹೀಗೆ ವಿವರಿಸಿದ್ದಾರೆ. ನಾದ ಉಳ್ಳವನು ಹೇಗೆ ಅಂತಂದ್ರೆ ಆ ವೇದ ನಾದದಿಂದ ಅವನು ಪ್ರತಿಪಾದ್ಯ ಅಂತ ಅದರ ತಾತ್ಪರ್ಯವನ್ನು ಕೂಡ ಅವ್ರು ಹೇಳಿದ್ದಾರೆ. ನಾದವತ್ವಾತ್ ಅನ್ನೋದನ್ನು ಸ್ವಲ್ಪ ನಾನು ಹಿಂದೆ ಮುಂದೆ ಹೇಳಿರಬಹುದು, ಅಲ್ಲಿರೋ ಶಬ್ದ ನಿಖರವಾಗಿ ನನ್ನ ಮುಖದಿಂದ ಬಂದಿಲ್ಲದೆ ಇರಬಹುದು, ಅಂತೂ ಅದರ ಅಭಿಪ್ರಾಯ ಆಗಿದೆ, ಆಚಾರ್ಯರ ಭಾಗವತ ತಾತ್ಪರ್ಯದ ಅಭಿಪ್ರಾಯ. ಹಾಗೆ ಅದರ ಟಿಪ್ಪಣಿಗಳಲ್ಲಿ ಈ ಯಾದವಾರ್ಯರು ಮೊದಲಾದವರು ಅದಕ್ಕೆ ಮಾಡಿರುವಂಥ ಟಿಪ್ಪಣಿಗಳಲ್ಲಿಯೂ ಕೂಡ ಅದೇ ಅರ್ಥ ಕೇಳಿ ಬರ್ತದೆ. ಭಾಗವತ ತಾತ್ಪರ್ಯದಲ್ಲೂ ಕೂಡ ಆಚಾರ್ಯರ ವಾಕ್ಯ ನಾದವತ್ವಾತ್ ಸನಾತನಃ ಅಂತಲೇ ಇದೆ. ಹಾಗಾಗಿ ಅದನ್ನು ಹೇಳಲಿಕ್ಕೆ ನಮಗೆ ಯಾವುದೇ ಹಿಂಜರಿಕೆ ಬೇಕಾಗಿಲ್ಲ. ನಾದೇನ ತೇನ ಮಹತ ಸನಾತನ ಇತಿ ಸ್ಮೃತಃ ಪದ್ಮನಾಭೋ ಮಹಾಯೋಗಿ ಭೂತಾಚಾರ್ಯ ಸಭೂತರಾಟ್ ಅಂತ ಮಹಾಭಾರತದ ಆ ಶ್ಲೋಕ. ಹೀಗೆ ಸನಾತನ ಅನ್ನೋ ಶಬ್ದಕ್ಕೆ ಪ್ರಾಚೀನ, ನಾಶರಹಿತ, ಯಾವ ಶಾಶ್ವತ ಕಾಲದಲ್ಲಿ ಇರುವವನು ಅಂತ ಒಂದು ಅರ್ಥ. ಅದಲ್ಲದೆ ಮಹಾಭಯಂಕರವಾದ ನಾದವನ್ನು ಹೊರಡಿಸಿದವನು, ನಾದನ, ಅದನ್ನೇ ಇದ್ದದನ್ನ ತ ಮಾಡಿ ನಾತನ ಅಂತ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೋಬಹುದು. ಈಗ ಕೆಲವು ಬಾರಿ 3ನೇ ಅಕ್ಷರವನ್ನು ಪ್ರಯೋಗ ಮಾಡಿದರೆ ತೃತೀಯ ಆಧಿಕ್ಯಂ ಅಂತ ಹೇಳ್ತಿರ್ತಾರೆ. ತ ಇದ್ದುದನ್ನು ದ ಆಗಿ ಉಚ್ಚಾರ ಮಾಡಿದರೆ ಅದಕ್ಕೆ ಸ್ವಲ್ಪ ಉತ್ಕರ್ಷವನ್ನು ಹೇಳುವ ಅಭಿಪ್ರಾಯ ಇರ್ತದೆ. ದ ಇದ್ದುದನ್ನು ತ ಮಾಡಿ ಹೇಳುವುದರ ಅಭಿಪ್ರಾಯ ಏನು ಅಂತಂದ್ರೆ ಅಪಕರ್ಷವನ್ನು ಹೇಳೋದು. ಹಾಗಾದ್ರೆ ಪರಮಾತ್ಮನ ನಾದಕ್ಕೆ ಅಪಕರ್ಷವನ್ನು ಹೇಳೋದಾ ಅಂತಂದ್ರೆ ಅದು ಅವ್ಯಕ್ತವಾದ್ರಿಂದ ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿಯುವಂಥದ್ದಲ್ಲ. ಆ ನಾದದ ಒಂದು ಗಾಂಭೀರ್ಯ, ಅದರ ತತ್ವ ಇದು ಎಲ್ಲರಿಗೂ ಕೂಡ ತಿಳಿಯುವಂಥದ್ದಲ್ಲ. ಅದಕ್ಕಾಗಿ ಅದನ್ನ ದ ಇದ್ದದನ್ನು ತ ಮಾಡಿದ್ದಾರೆ ಅಂತ ತಿಳ್ಕೊಳ್ಬಹುದು. ಅಥವಾ ಈಗ ನದ ಅವ್ಯಕ್ತಿಯ ಶಬ್ದ ಅಂತ ಏನೋ ಧಾತು ಇದೆಯಲ್ಲ, ನ ದ, ಇದು ಟ ಟ ಡ ಣ, ಅದು ನ ದ. ಅಥವಾ ಹಾಗೇನೆ ಪ್ರಾಚೀನ ಪಾಠದಲ್ಲಿ ಏನಾದರೂ ನತ ಅವ್ಯಕ್ತಿಯ ಶಬ್ದ ಅಂತ ಏನೋ ಧಾತು ಇತ್ತೇನೋ ಅಂತ ಕೂಡ ನನಗೊಂದು ಸಂಶಯ ಇದೆ. ಇಲ್ಲಿ ನನ್ನ ಸಂಶಯವನ್ನು ಈಗ ಸ್ಪಷ್ಟವಾಗಿ ಪರಿಹರಿಸ್ಕೊಳ್ಳಿಕ್ಕೆ ಏನು ಶಬ್ದ ಈ ನಮಗೆ ಆಧಾರ ಏನು ಕಾಣಿಸೋದಿಲ್ಲ ಅಂತ ಇದನ್ನು ಹೇಳಿದೆ. ನಾದೇನ ತೇನ ಮಹತ ಅಂತನ್ನೋದಕ್ಕೆ ಸನಾತನ ಅಂತ ಆಚಾರ್ಯ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೆ ಅದನ್ನ ಯಾದವಾರ್ಯರು ಮೊದಲಾದವರು ಸ್ತುತಿರೂಪ ವೇದೇನ ಸಹಿತ ಅಂತ ನಾದ ಅಸ್ಯ ಸ್ಥಿತಿ ನಾದೇನ ಸಹಿತ ಸನಾತನ. ಸಹಿತ ಹೇಗೆ ಅಂದರೆ ಸ್ತುತಿರೂಪೇನ ವೇದೇನ ಸಹಿತ ಅಂತ ಒಂದು ಅರ್ಥ ಹೇಳಿದ್ದಾರೆ. ಮತ್ತೊಂದು ಅರ್ಥವನ್ನು ಕೂಡ ಹೇಳ್ಬೋದು ನಾವು. ಈ ಓಂಕಾರಕ್ಕೆ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ ಅಂತ 8 ಅವಯವಗಳನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಅದು ಈ ಯತಿ ಪ್ರಣವಕಲ್ಪ ಮೊದಲಾದ ಕಡೆ ವಿವೃತವಾಗಿದೆ. ಅಕಾರದಿಂದ ವಾಚ್ಯನಾದವನು ಕೃಷ್ಣ, ಉಕಾರದಿಂದ ವಾಚ್ಯನಾದವನು ರಾಮ, ಮಕಾರದಿಂದ ವಾಚ್ಯನಾದವನು ನರಸಿಂಹ, ಮತ್ತೆ ನಾದದಿಂದ ವಾಚ್ಯನಾದವನು ವರಾಹ ಅನ್ನುವ ಅರ್ಥವನ್ನ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ವರಾಹ ರೂಪಿಯಾದ ಭಗವಂತನನ್ನ ವರ್ಣಿಸುವಂಥ ಪ್ರಸಂಗವೇ ಅದು. ಮಹಾಭಾರತದ ಶಾಂತಿ ಪರ್ವದ ಅಂದರೆ ಮೋಕ್ಷ ಧರ್ಮ ಉಪಪರ್ವ, ಅದರಲ್ಲಿ 209ನೇ ಅಧ್ಯಾಯ ಅಥವಾ 207ನೇ ಅಧ್ಯಾಯ. ಹೀಗೆ ವರಾಹ ರೂಪಿಯಾದ ಭಗವಂತನನ್ನ ಹೇಳುವ ಪ್ರಸಂಗದಲ್ಲೇ ಅವನನ್ನು ಸನಾತನ ಅಂತ ಹೇಳುವ ಮೂಲಕ ಭಯಂಕರವಾದ ಒಂದು ಶಾಶ್ವತ ಅಂತ ಅರ್ಥ ಮೊದಲನೇ ಅರ್ಥ, ಭಯಂಕರವಾದಂಥ ಕಿವಿಗಡಚಿಕ್ಕುವಂಥ ನಾದ ಇದ್ದವನು ಅಂತ 2ನೇ ಅರ್ಥ, 3ನೇ ಅರ್ಥ ವೇದವೆಂಬ ಸ್ತುತಿಯಿಂದ ಕೂಡಿದವನು, ಅದಕ್ಕೆ ಪ್ರತಿಪಾದ್ಯನಾದವನು ಅಂತ ಅರ್ಥ. ಮತ್ತೆ ಮತ್ತೊಂದು ಅರ್ಥ ಅಕಾರ, ಉಕಾರ, ಮಕಾರ ಆದ ಬಳಿಕ ನಾದ ಎಂಬತಕ್ಕಂಥ 4ನೇ ಓಂಕಾರದ ಅವಯವ ಏನಿದೆ ಅದರಿಂದ ಪ್ರತಿಪಾದ್ಯವಾದ ಭಗವಂತನ ವರಾಹ ರೂಪ ಅಂತ ಅರ್ಥ. ಹೀಗೆ 4 ಅರ್ಥಗಳನ್ನು ಆ ನಾದ ಅನ್ನೋ ಶಬ್ದಕ್ಕೆ ನಾವು ಸನಾತನ ಅನ್ನೋ ಶಬ್ದಕ್ಕೆ ತಿಳ್ಕೋಬಹುದು. ಹೀಗೆ ಅದೊಂದು ವಿಶಿಷ್ಟವಾದಂಥ ಪ್ರಯೋಗ.
ಬೇರೆ ಕಡೆ ನಮಗೆಲ್ಲೂ ಕಾಣದೇ ಇರುವಂಥದ್ದು.